ಪರಮಪಿತ, ಪರಮ ಶಿಕ್ಷಕ, ಪರಮ ಸದ್ಗುರು, ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾಗಿರುವಂತಹ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಯವರೇ ಹಾಗೂ ಶಿಕ್ಷಣಾಧಿಕಾರಿಯವರೇ ಹಾಗೂ ಬಸಾಪುರಣ್ಣವರೇ, ಸಿರುರಣ್ಣವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಸರ್ವ ಮಾತೆಯರೇ, ಅಣ್ಣಂದಿರೇ, ತಮ್ಮೆಲ್ಲರಿಗೂ ವಂದನೆಗಳು. ಇವತ್ತಿನ ಈ ಪವಿತ್ರ ಸ್ಥಾನದಲ್ಲಿ ಶುಭ ಮುಂಜಾವಿನ ಸಮಯದಲ್ಲಿ ನಾವು ನಶಾಮುಕ್ತಿ ಅಭಿಯಾನದ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಯದಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಕ್ಷಿಪ್ತ ಪರಿಚಯವನ್ನು ನಾನು ನೀಡಬೇಕು ಅಂತ ಬಯಸ್ತೇನೆ. ಈಶ್ವರೀಯ ವಿಶ್ವವಿದ್ಯಾಲಯ ಹೆಸರೇ ಸೂಚಿಸುವಂತೆ ಈಶ್ವರನೇ ಸ್ಥಾಪನೆ ಮಾಡಿರುವಂತಹ ವಿದ್ಯಾಲಯ. ವಿಶ್ವದಾದ್ಯಂತ ವಿಶ್ವಕ್ಕಾಗಿ, ವಿಶ್ವದ ಪರಿವರ್ತನೆಗಾಗಿ, ವಿಶ್ವದ ಆತ್ಮಗಳ ಉದ್ಧಾರಕ್ಕಾಗಿ ಸ್ಥಾಪನೆಗೊಂಡಿರುವಂತಹ ಈ ವಿದ್ಯಾಲಯ 1936ನೇ ಇಸ್ವಿಯಲ್ಲಿ ಸ್ಥಾಪನೆಗೊಂಡು ಇಂದು ವಿಶ್ವದಾದ್ಯಂತ 147 ದೇಶಗಳಲ್ಲಿ ಸೇವೆ ಮಾಡ್ತಾ ಇದೆ. 9,500 ಸೇವಾ ಕೇಂದ್ರಗಳಿದ್ದಾವೆ. 11 ಲಕ್ಷ ಜನ ಇಲ್ಲಿ ಕೊಡುವಂತಹ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಸುಖ ಶಾಂತಿಯ ಅನುಭವ ಮಾಡ್ತಾ ಇದ್ದಾರೆ. ಜೊತೆಗೆ ಈಶ್ವರೀಯ ವಿಶ್ವವಿದ್ಯಾಲಯ ಯಾವುದೇ ಜಾತಿ, ಮತ, ಪಂಥ, ಧರ್ಮದ ಭೇದ ಇಲ್ಲದೆ ಸರ್ವರಿಗೂ ಸಮಾನವಾದಂತಹ ಶಿಕ್ಷಣವನ್ನು ಕೊಡ್ತದೆ, ಉಚಿತವಾದಂತಹ ಶಿಕ್ಷಣವನ್ನು ಕೊಡ್ತದೆ. ಈಶ್ವರೀಯ ವಿಶ್ವವಿದ್ಯಾಲಯದ ಸೇವೆಯನ್ನು ಮಾಡೋದಕ್ಕಾಗಿ ಸರ್ವ ವರ್ಗದವರಿಗೂ ಈ ಒಂದು ಅಧ್ಯಾತ್ಮದ ಶಿಕ್ಷಣವನ್ನು ಕೊಡುವಂತಹ ಉದ್ದೇಶದಿಂದ 21 ವರ್ಗಗಳನ್ನು ಮಾಡಿ ವರ್ಗೀಕರಣ ಸೇವೆಯನ್ನು ಮಾಡಲಾಗ್ತದೆ. ಉದಾಹರಣೆಗೆ ಯೂತ್ ವಿಂಗ್, ವುಮೆನ್ಸ್ ವಿಂಗ್, ಅಡ್ಮಿನಿಸ್ಟ್ರೇಷನ್ ವಿಂಗ್, ಮೆಡಿಕಲ್ ವಿಂಗ್, ಈ ರೀತಿ 21 ವರ್ಗಗಳ ಮೂಲಕ ಸೇವೆಯನ್ನು ಮಾಡಲಾಗ್ತದೆ. ಇವತ್ತು ನಾವು ಹಮ್ಮಿಕೊಂಡಿರುವಂತಹ ಸೇವೆ ಮೆಡಿಕಲ್ ವಿಂಗ್ ಆ ಒಂದು ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದ ಉದ್ದೇಶ ಏನು ಅಂದರೆ ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ ಆಗುವಂಥದ್ದು. ಅಂದರೆ ಮನುಷ್ಯನಿಂದ ದೇವತಾ ಆಗುವುದು ಅರ್ಥಾತ್ ಇವತ್ತು ಮೌಲ್ಯಗಳ ಕುಸಿತ, ಮೌಲ್ಯಗಳ ಪತನ ಆಗಿರುವಂತಹ ಸಮಾಜದಲ್ಲಿ ದೈವಿ ಮೌಲ್ಯಗಳನ್ನು, ನೈತಿಕ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸುಂದರ ಸುಖಮಯ ಮಾಡಿಕೊಳ್ಳುವಂತಹ ಉದ್ದೇಶ ಈಶ್ವರೀಯ ವಿಶ್ವವಿದ್ಯಾಲಯದಿದೆ. ಈ ವಿದ್ಯಾಲಯಕ್ಕೆ ಅನೇಕ ಸರ್ಕಾರ ಮತ್ತು ಸರ್ಕಾರೇತರ ಪದವಿ ಪುರಸ್ಕಾರಗಳನ್ನು ಕೊಟ್ಟು ಗೌರವಿಸಿದ್ದಾರೆ. ಹಾಗೂ ಸಂಯುಕ್ತ ರಾಷ್ಟ್ರ ಸಂಘದ ಸರ್ಕಾರೇತರ ಸಲಹಾ ಸದಸ್ಯತ್ವವನ್ನು ಈಶ್ವರ ವಿಶ್ವವಿದ್ಯಾಲಯ ಹೊಂದಿದೆ. ಅನೇಕ ವಿಶ್ವವಿದ್ಯಾಲಯಗಳ ಜೊತೆಗೆ MOU ಮಾಡಿಕೊಂಡು ಈ ಒಂದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಡುವಂತಹ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣವನ್ನು ಡಿಪ್ಲೊಮಾ ಕೋರ್ಸ್ ರೂಪದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳ ಮೂಲಕ ಕೊಡ್ತಾ ಇದ್ದಾರೆ. ಈ ರೂಪದಲ್ಲಿ ಈ ವಿಶ್ವವಿದ್ಯಾಲಯ ಸೇವೆಯನ್ನು ಮಾಡ್ತಾ ಇದೆ. ಇಲ್ಲಿ ತಿಳಿಸಿಕೊಡುವಂಥ ಶಿಕ್ಷಣ ಏನು ಅಂತಂದರೆ, ನಾನು ಯಾರು, ನನ್ನ ತಂದೆ ಯಾರು, ನಾನಿಲ್ಲಿಗೆ ಅದಕ್ಕೆ ಬಂದು ಮಾಡಬೇಕಾಗಿರೋದೇನು, ಮತ್ತೆ ಹೋಗುವುದು ಎಲ್ಲಿಗೆ, ಈ ತಿಳುವಳಿಕೆಯನ್ನು ಸ್ವಯಂ ಪರಮಾತ್ಮನೇ, ನಿರಾಕಾರ ಆಗಿರುವಂಥ ಪರಮಾತ್ಮನೇ ಒಬ್ಬ ವೃದ್ಧ ಮಾನವ ಶರೀರದ ಆಧಾರವನ್ನು ಪಡೆದುಕೊಂಡು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇವತ್ತು ಮನುಷ್ಯ ನಾನು ಯಾರು ಅನ್ನೋದನ್ನು ಮರೆತಿದ್ದಾನೆ. ಮನುಷ್ಯ ಮಾನವೀಯತೆಯನ್ನು ಮರೆತು ಸಂಪೂರ್ಣ ಪ್ರಾಣಿಗಿಂತಲೂ ಕನಿಷ್ಠವಾದಂಥ ವ್ಯವಹಾರವನ್ನು ಮಾಡ್ತಾ ಇದ್ದಾನೆ. ಇದು ಸರ್ವವಿದಿತ. ಆದರೆ ಇಂತಹ ಸಮಯದಲ್ಲಿ ಪರಮಾತ್ಮನು ನಮಗೆ ಆತ್ಮದ ಅರಿವನ್ನು ಕೊಟ್ಟು ಸೆಲ್ಫ್ ರಿಯಲೈಸೇಷನ್, ನಾನು ಯಾರು, ನಾನು ಈ ದೇಹ ಅಲ್ಲ, ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿಯಾಗಿದ್ದೇನೆ. ಆ ಚೈತನ್ಯ ಶಕ್ತಿ ಆತ್ಮನಿಗೆ ಯಾವುದೇ ಜಾತಿ, ಮತ, ಪಂಥ ಭೇದ ಇಲ್ಲ. ನಾವೆಲ್ಲ ಬಿಂದು ರೂಪದಲ್ಲಿರುವಂಥವರು. ಅದನ್ನೇ ಶರಣರು ಹೇಳಿದರು, ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ. ನಾವೆಲ್ಲರೂ ಈ ಎಲ್ಲ ಜಾತಿ, ಮತ, ಪಂಥ, ಧರ್ಮಗಳ ಭೇದದಿಂದ ಅತೀತವಾಗಿರುವಂತಹ ಚೈತನ್ಯ ಜ್ಯೋತಿಗಳಾಗಿದ್ದೇವೆ. ಈ ದೇಹರೂಪಿ ಬಟ್ಟೆಯನ್ನು ಧರಿಸಿ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದೇವೆ. ನಮ್ಮ ಜೀವನ ಸುಂದರ ಮಾಡ್ಕೊಳ್ಬೇಕು ಅಂತಂದರೆ ಆತ್ಮದ ಅರಿವು, ಆತ್ಮದ ಅನುಭವ ಅತಿ ಅಗತ್ಯ. ಅದರ ಜೊತೆಗೆ ಪರಮಾತ್ಮ ತಿಳಿಸ್ಕೊಡುವಂಥದ್ದು ಪರಮಾತ್ಮ ಯಾರು.
ಪರಮಾತ್ಮನು ಈ ಜಗತ್ತಿಗೆ ಒಬ್ಬಾತನೇ ಇದ್ದಾನೆ. ಆ ಒಬ್ಬ ಪರಮಾತ್ಮನಿಗೆ ಹಿಂದೂಗಳು ಶಿವ ಅಂತ ಕರೆದೇವಿ, ಹಾಗೂ ಕ್ರಿಶ್ಚಿಯನ್ರು ಗಾಡ್ ಅಂತ ಕರೆದಿದ್ದಾರೆ, ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ಅಂತ ಕರೆದಿದ್ದಾರೆ, ಸಿಖ್ ಧರ್ಮದಲ್ಲಿ ಓಂಕಾರ ಅಂತ ಕರೆದಿದ್ದಾರೆ. ಅಂದರೆ ಸರ್ವ ಧರ್ಮದ ಆತ್ಮಗಳಿಗೂ ನಿರಾಕಾರನಾಗಿರುವಂತಹ ಪರಮಾತ್ಮ ಏಕೈಕ ತಂದೆಯಾಗಿದ್ದಾನೆ. ನಾವೆಲ್ಲರೂ ಆ ತಂದೆಯ ಮಕ್ಕಳಾಗಿದ್ದೀವಿ. ನಾವೆಲ್ಲ ಸಹೋದರ ಆತ್ಮಗಳು, ನಮ್ಮೆಲ್ಲರ ತಂದೆ ಪರಮಾತ್ಮ. ಈ ಭಾವ ನಮ್ಮಲ್ಲಿ ಯಾವಾಗ ಬರ್ತದೋ ಆಗ ನಿಜವಾದ ಭಾವೈಕ್ಯತೆ ಬರ್ತದೆ, ವಿಶ್ವ ಭಾತೃತ್ವಕ್ಕೆ ಬೆಲೆ ಬರ್ತದೆ. ವಿಶ್ವ ಭಾತೃತ್ವ ಭಾವೈಕ್ಯತೆ ಬರಬೇಕು ಅಂತಂದರೆ, ಈ ಧರೆಯ ಮೇಲೆ ಶಾಂತಿಯ ಸ್ಥಾಪನೆ ಆಗಬೇಕು ಅಂದರೆ ನಮ್ಮೆಲ್ಲರಲ್ಲಿಯೂ ಇದೇ ಭಾವನೆ ಅವಶ್ಯಕತೆ ಇದೆ. ನಾವೆಲ್ಲರೂ ಸಹೋದರರು, ನಮ್ಮೆಲ್ಲರಿಗೆ ತಂದೆ ಆ ಜಗದೀಶ್ವರ ವಿಶ್ವೇಶ್ವರ ಪರಮಾತ್ಮನ ಒಬ್ಬಾತನೇ ಆಗಿದ್ದಾನೆ. ಅದರ ಜೊತೆಗೆ ನಾವು ಮಾನಸಿಕವಾಗಿ ಶಾಂತಿ ನೆಮ್ಮದಿಯನ್ನು ಕಳ್ಕೊಂಡಿದ್ದೇವೆ. ಆ ಶಾಂತಿ ನೆಮ್ಮದಿಯ ಅನುಭವ ಮಾಡಬೇಕು ಅಂದರೆ ನಾನು ಆತ್ಮ ಅನ್ನುವಂಥ ಸ್ಮೃತಿಯಲ್ಲಿದ್ದು ನಮ್ಮೆಲ್ಲರ ತಂದೆ ಪರಮಾತ್ಮನನ್ನು ನೆನಪು ಮಾಡಿದಾಗ ಆ ಪರಮೋಚ್ಚ ಶಕ್ತಿಯಿಂದ ನಾವು ಶಕ್ತಿಯನ್ನು ಪಡೆದುಕೊಳ್ತೇವೆ. ಅದಕ್ಕೆ ಮೆಡಿಟೇಷನ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ವ್ಯಕ್ತಿ 4 ರೂಪದ ವಿಚಾರ ಮಾಡ್ತಾರೆ: ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಅವಶ್ಯಕ. ಇವತ್ತು ವ್ಯರ್ಥ ಮತ್ತು ನಕಾರಾತ್ಮಕ ವಿಚಾರಗಳಿಂದ ನಮ್ಮ ಮನಸ್ಸು ಅಶಕ್ತ ಆಗ್ತಾ ಇದೆ. ನಮ್ಮ ಮನಸ್ಸು ಸಶಕ್ತ ಆಗಬೇಕು ಅಂತಂದರೆ, ನಾವು ಆಂತರಿಕವಾದಂತಹ ಬಲವನ್ನು ಹೆಚ್ಚಿಸ್ಕೊಳ್ಬೇಕು ಅಂತಂದರೆ, ಪ್ರತಿಯೊಂದು ನಿತ್ಯದ ಜೀವನ ನಮ್ಮದು ಸುರಳಿತವಾಗಿ ಸಹಜ ಆಗಬೇಕು. ನಿಶ್ಚಿಂತವಾಗಿ ನಿರ್ಭಯವಾಗಿ ಹಗುರವಾಗಿ ಖುಷಿಯಿಂದ ಉಮಂಗ ಉತ್ಸಾಹದಿಂದ ನಾವು ಇರಬೇಕು ಅಂದರೆ ಪ್ರತಿ ದಿನದಲ್ಲಿ, ಇಡೀ ದಿನದಲ್ಲಿ ಅರ್ಧ ಗಂಟೆ ಆದರೂ ನಾವು ಮೆಡಿಟೇಷನ್ ಮಾಡಬೇಕು, ಅರ್ಥಾತ್ ಪರಮಾತ್ಮನನ್ನು ನೆನಪು ಮಾಡಬೇಕು. ಈ ಶಿಕ್ಷಣವನ್ನು ಈ ವಿದ್ಯಾಲಯದಲ್ಲಿ ತಿಳಿಸಿಕೊಡಲಾಗ್ತದೆ. ಅದರ ಜೊತೆಗೆ ಇವತ್ತು ಹಮ್ಮಿಕೊಂಡಿರುವಂತಹ ನಮ್ಮ ಕಾರ್ಯಕ್ರಮ ನಶಾಮುಕ್ತಿ ಅಭಿಯಾನದ ಅಡಿಯಲ್ಲಿ 10 ಕೋಟಿ ಜನರಿಗೆ ಪ್ರತಿಜ್ಞೆ ಮಾಡಿಸುವಂಥದ್ದು. ಈಶ್ವರೀಯ ವಿಶ್ವವಿದ್ಯಾಲಯದ ಪೂರ್ವ ಮುಖ್ಯ ಆಡಳಿತ ಅಧಿಕಾರಿಣಿಯಾಗಿರುವಂತಹ ದಾದಿ ಪ್ರಕಾಶ್ ಮಣಿಜಿಯವರ ಸ್ಮೃತಿ ದಿನದ ನಿಮಿತ್ತವಾಗಿ ಪ್ರಕಾಶ್ ಮಣಿ ದಾದೀಜಿಯವರಿಗೆ ಈ ಸಮಾಜದ ಪ್ರತಿಯಾಗಿ ಬಹಳಷ್ಟು ಕಳಕಳಿ ಇತ್ತು. ಅವರ ಒಂದು ಆಡಳಿತದಲ್ಲಿ 2 ಲಕ್ಷ ಯುವಕರು, ಹೆಮ್ಮೆ ಅನ್ನಿಸ್ತದೆ, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಎಂದಿಗೂ ನಶಾಮುಕ್ತರಿದ್ದಾರೆ ಮತ್ತು ನಶಾಮುಕ್ತರನ್ನಾಗಿ ಮಾಡುವಂಥ ಸೇವೆಯಲ್ಲಿ ತೊಡಗಿದ್ದಾರೆ. ಅದಕ್ಕಾಗಿ ದಾದೀಜಿಯವರ ಇಚ್ಛೆಯಂತೆ 10 ಕೋಟಿ ಜನರಿಗೆ 10 ಲಕ್ಷ ಅಂತ ಹೇಳಿದೆ, 10 ಕೋಟಿ ಜನರಿಗೆ ಭಾರತದಾದ್ಯಂತ ನಾವು ಪ್ರತಿಜ್ಞೆಯನ್ನು ಮಾಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು ನೋಡ್ತೇವೆ, ಮನುಷ್ಯ ಅನೇಕ ರೂಪದ ಚಟಗಳಿಗೆ ಬಲಿಯಾಗಿದ್ದಾನೆ, ನಶಾಯುಕ್ತ ಆಗಿದ್ದಾನೆ. ಆ ನಶೆಯಿಂದ ಮುಕ್ತ ಆಗಬೇಕು ಅಂತಂದರೆ ಅನೇಕ ರೂಪದ ವಿಧಿವಿಧಾನಗಳಿದ್ದಾವೆ. ಆ ಎಲ್ಲ ವಿಧಿವಿಧಾನಗಳೊಂದಿಗೆ ರಾಜಯೋಗದ ಅಭ್ಯಾಸ ಮಾಡಿದಾಗ ಮನಸ್ಸು ಸಶಕ್ತ ಆಗ್ತದೆ. ಆಗ ನಶೆಯಿಂದ ಮುಕ್ತ ಆಗೋದಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚಿನ ರೂಪದಲ್ಲಿ ವ್ಯಕ್ತಿ ನಶೆಗೆ ಬಲಿಯಾಗಬೇಕು. ಕಾರಣ ಏನು ಅಂದರೆ ಮಾನಸಿಕ ದ್ವಂದ್ವಗಳು ಹಾಗೂ ಕುಟುಂಬದ ದ್ವಂದ್ವಗಳು, ಸಾಮಾಜಿಕ ಏರುಪೇರುಗಳು, ಪ್ರಕೃತಿಯ ಏರುಪೇರುಗಳು, ಅನೇಕ ರೂಪದ ವ್ಯತ್ಯಾಸಗಳಿಂದ ವ್ಯಕ್ತಿ ಈ ಚಟಗಳಿಗೆ ಬಲಿಯಾಗ್ತಾನೆ. ಆ ಚಟಗಳಿಂದ ಮುಕ್ತ ಆಗಬೇಕು ಅಂದರೆ ಇದಕ್ಕೂ ಕೂಡ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೂ ಕೂಡ ನಶಾಮುಕ್ತಿ ಕೇಂದ್ರ ಅಂತ ಹೇಳಲಾಗ್ತದೆ. ಬೇರೆ ಕಡೆಗಳಲ್ಲಿ ಔಷಧಿಯನ್ನು ಕೊಟ್ಟು ನಶೆಗಳಿಂದ ಮುಕ್ತಿ ಮಾಡ್ಬೋದು. ಇಲ್ಲಿ ಎಷ್ಟೋ ಜನ ಈ ನಶೆಗೆ ವಶ ಆಗಿರುವಂಥವರು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ನಶಾಮುಕ್ತರಾಗಿದ್ದಾರೆ. ಅದು ಕೇವಲ ರಾಜಯೋಗದ ಅಭ್ಯಾಸದಿಂದ, ಒಂದು ಒಳ್ಳೆಯ ಸತ್ಸಂಗ ಮತ್ತು ರಾಜಯೋಗದ ಅಭ್ಯಾಸ ಎರಡರ ಮೂಲಕ ನಶಾಮುಕ್ತ ಆಗೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಇವರೆಲ್ಲ ಎಷ್ಟೋ ಜನ ಇದರಲ್ಲಿ ಕೂತ್ಕೊಂಡಿರುವಂಥವರು ಸಾಕ್ಷಿ. ಆದರೆ ಇವತ್ತು ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವೆಲ್ಲರೂ ಸೇರಿ, ತಮಗೆ ಅನಿಸ್ಬೋದು ನಮ್ಗೆ ಯಾರಲ್ಲಿ ಕೂತ್ಕೊಂಡವರಲ್ಲಿ ನಶೆ ಇಲ್ಲ ಅಂತ. ಆದರೆ ನಶೆ ಇಲ್ಲ, ನಶೆ ಯಾರು ಮಾಡುವುದಿಲ್ಲ, ಬಿಟ್ಟಿದ್ದೇವೆ. ಆದರೂ ಕೂಡ ನಾವೆಲ್ಲರೂ ನಶೆಯಲ್ಲಿ ಇರುವಂಥವರಿಗೆ, ನಶಕ್ಕೆ ವಶ ಆಗಿರುವಂಥವರಿಗೆ ಬಿಡಿಸುವುದಕ್ಕಾಗಿ ನಮ್ಮೆಲ್ಲರ ಕೈಯನ್ನು ಜೋಡಿಸುವಂತಹ ಕಾರ್ಯವನ್ನು ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ.
ಅದಕ್ಕೆ ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಅಂತ ಹೇಳಲಾಗ್ತದೆ. ಸುಖಮಯ ಜಗತ್ತಿನ ನಿರ್ಮಾಣ ಆಗಬೇಕು ಅಂತಂದರೆ ನಮ್ಮೆಲ್ಲರ ಕೈಯನ್ನು ಜೋಡಿಸಬೇಕಾಗಿದೆ. ಮಕ್ಕಳಿಂದ ಹಿಡಿದು ಯುವಕರಿಂದ ಪ್ರೌಢರು, ಮುಪ್ಪಿನವರು ಎಲ್ಲರೂ ಸೇರಿ ಆ ನಶಾಮುಕ್ತ ಭಾರತವನ್ನು ಮಾಡಬೇಕಾಗಿದೆ. ನಮ್ಮ ಮೋದಿಜಿಯವರ, ನಮ್ಮ ಮಾನ್ಯ ಪ್ರಧಾನಮಂತ್ರಿಜಿಯವರ ಕನಸಿದೆ. ಅದು ಕೇವಲ ಅವರೊಬ್ಬರ ಕನಸಲ್ಲ, ನಮ್ಮೆಲ್ಲರ ಕನಸು ಯಾವಾಗ ಆಗ್ತದೋ ಆಗ ಒಂದು ದಿನ ನಶಾಮುಕ್ತ ಭಾರತ ನಿರ್ಮಾಣ ಆಗೇ ಆಗ್ತದೆ. ನಾವು ಶಾಲೆಗಳಿಗೆ ಹೋಗ್ತೀವಿ, ಆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅವರೆಲ್ಲರೂ ಪ್ರತಿಜ್ಞೆ ಮಾಡ್ತಾರೆ. ಆದರೂ ಕೂಡ ಆ ಮಕ್ಕಳಿಗೆ ಎಷ್ಟು ನಶೆ ಅಂತಂದರೆ ಇದೇ ವಿಚಾರವನ್ನು ಹೇಳ್ತೇವೆ. ನೀವು ಮಕ್ಕಳಿದ್ದೀರಿ, ನಶೆ ಪರಿಚಯನೇ ನಿಮಗಿಲ್ಲ. ಯಾವಾಗ ನೀವು ದೊಡ್ಡವರಾಗ್ತಿರೋ ಆಗ ನಮ್ಮ ಭಾರತ ನಶಾಮುಕ್ತ ಭಾರತ ಆಗಿರ್ತದೆ. ಅದಕ್ಕೆ ಆ ನಶಾಮುಕ್ತ ಭಾರತ ಆಗಬೇಕು ಅಂತಂದರೆ ಮಕ್ಕಳು ಇವತ್ತು ನೀವು ಪ್ರತಿಜ್ಞೆ ಮಾಡಬೇಕು. ಪ್ರತಿಜ್ಞೆ ಅಥವಾ ಅರ್ಥಾತ್ ದೃಢತೆ ಸಫಲತೆ ಬೀಗದ ಕೈ ಅಂತ ಹೇಳಲಾಗ್ತದೆ. ಎಲ್ಲಿ ದೃಢತೆ ಇದೆಯೋ ಅಲ್ಲಿ ಸಫಲತೆ ಸಿಕ್ಕೇ ಸಿಗ್ತದೆ. ಆದ್ದರಿಂದ ನಾವು ಕೂಡ ಇದಕ್ಕೆ ಪರಮಾತ್ಮನು ತಿಳಿಸ್ಕೊಳ್ಳೋದೇನು ಅಂದರೆ 5,000 ವರ್ಷದ ಹಿಂದೆ ಇದೇ ಭೂಮಿಯ ಮೇಲೆ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ, ನಶಾಮುಕ್ತ ಇರುವಂತಹ ಸುಂದರ ಸಮಾಜ, ದೈವಿ ಗುಣಗಳಿಂದ ಸಂಪನ್ನ ಆಗಿರುವಂತಹ, ಆಯುಷ್ಯ, ಆರೋಗ್ಯ, ಸಂಪತ್ತು, ಸಮೃದ್ಧಿ ಇರುವಂತಹ ಭೂಮಿ ಇದಾಗಿತ್ತು. ಪುನಃ ಈ ಭೂಮಿ ಈಗೇನಾಗುತ್ತಿದೆ, ಸುಂದರ ಸ್ವರ್ಗ ಆಗುವುದಿದೆ. ಆದ್ದರಿಂದ ನಾವೆಲ್ಲರೂ ಸೇರಿ ಈ ಭೂಮಿಯನ್ನು ಸುಂದರ ಸ್ವರ್ಗ ಮಾಡೋಣ. ಗಾಂಧೀಜಿಯವರು ಬಯಸಿರುವಂತಹ ರಾಮರಾಜ್ಯ, ಬಸವಣ್ಣವರು ಬಯಸಿರುವಂತಹ ಕಲ್ಯಾಣ ರಾಜ್ಯ, ಮೋದಿಜಿಯವರು ಬಯಸಿರುವಂತಹ ವಿಕಸಿತ ಭಾರತ, ನಶಾಮುಕ್ತ ಭಾರತ ನಾವೆಲ್ಲರ ಸಹಯೋಗದಿಂದ ಮಾಡೋಣ ಅಂತ ತಮ್ಮಲ್ಲಿ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗಾಗಿ ಅಣ್ಣವರು ಆಗಮಿಸಿದ್ದಾರೆ. ಎಷ್ಟೋ ಸಮಯದ ಅವರ ಆಫೀಸಿಗೆ ನಾವು ಭಾಳ ಸರಿ ಹೋದಿವಿ, ಮತ್ತೆ ವಾಪಸ್ ಬಂದ್ವಿ, ಭಾಳ ಸರಿ ಹೋಗಿ ವಾಪಸ್ ಬಂದೀವಿ. ಅವರು ಅಧಿಕಾರವನ್ನು ಸ್ವೀಕರಿಸಿದ ಮೇಲೆ ನಾವು ಸನ್ಮಾನ ಮಾಡಬೇಕು ಅಂತ ಎಷ್ಟು ಸರಿ ಹೋದಾಗ ಅದರೊಳಗೆ ಏನೋ ಕಲ್ಯಾಣ ಇತ್ತು. ಏನು ಅಂತಂದರೆ ಅವರು ನಮ್ಮ ಆಶ್ರಮಕ್ಕೆ ಬರಬೇಕಾಗಿತ್ತು. ಅದು ಇವತ್ತು ಭಾಳಷ್ಟು ನಡೆಯಲಿದ್ದಾನೆ. ಆದ್ದರಿಂದ ಮುಂದೆ ನಾವೆಲ್ಲರೂ ಕೂಡಿ ಸೇವೆಯನ್ನು ಮಾಡೋಣ ಅಂಥೇಳಿ ಮುಂದಿನ ಕಾರ್ಯಕ್ರಮಕ್ಕೆ